గంట ఉండి అట్లా 3 ವರ್ಷದಿಂದ వస్తా ఉంది ఇప్పుడు చూస్తారు బ్రో దించింది కదా దించింది కదా ఉడు 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 ఇట్లా బాగా బాగా ಒಂದೇ ಮುಂದೆ ತಪ್ಪಬೇಕು ತಂದಂಗ ಎಲ್ಲ 5 ವಾರ ಏನು ಕಳೆದ 3 ವರ್ಷಗಳಿಂದ ಏನು ಬನ್ನೇರುಘಟ್ಟಕ್ಕೆ ಸಮೀಪ ಇರತಕ್ಕಂತಹ ಲಕ್ಷ್ಮೀಪುರದಲ್ಲಿ ಏನು BBMP ಅವರು ತೆಗೆದುಕೊಂಡು ಬಂದು ಸುರಿತಾ ಇರತಕ್ಕಂಥ ಈ ಕಸದಿಂದಾಗಿ ಅಂದರೆ ನಾನು ಹಿಂದ್ಗಡೆ ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ವಿಶಾಲವಾದಂತಹ ಪ್ರದೇಶದಲ್ಲಿ ಸುಮಾರು 9 ಎಕರೆಯಷ್ಟು ಜಾಗದಲ್ಲಿ ಕಸವನ್ನು ಅವೈಜ್ಞಾನಿಕವಾಗಿ ತಂದು ಸುರಿಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಭೂಮಿಯಲ್ಲೇ ನೀರು ಉಕ್ತಾ ಇದೆ. ನಾನು ನಿಮಗೆ ನೇರವಾಗಿ ತೋರಿಸ್ತೇನೆ. ಇಲ್ಲಿ ಈ ಒಂದು ಬೆಂಕಿ ಅಂದ್ರೆ ಪೇಪರನ್ನು ಇಟ್ಟಾಗ ತನ್ನಷ್ಟಕ್ಕೆ ತಾನೇ ಪೇಪರು ಹತ್ಕೊಳ್ಳುತ್ತೆ. ಸ್ಮಿತಾ, ಇದು ಯಾವುದು ಜಾದೂ ಅಲ್ಲ ಅಥವಾ ಯಾವುದೇ ರೀತಿಯಾದಂತಹ ಜಾದೂ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿನ ಶಾಖಕ್ಕೆ ಇಲ್ಲಿ ಪೇಪರ್ಗಳು ತನ್ನಷ್ಟಕ್ಕೆ ತಾನೇ ಹತ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಸ್ಮಿತಾ. ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಭೂಮಿಯಲ್ಲಿ ಈ ಒಂದು ಏನು ಬಿಸಿ ಅಥವಾ ಆ ಒಂದು ಕೆಂಪು ಏನು ಕೆನ್ನಾಲಿಗೆ ಆ ಬೆಂಕಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿನ ಜನರ ಆತಂಕ ಅಂತೂ ಮುಗಿಲು ಮುಟ್ಟಿದೆ ಅಂತ ಹೇಳಬೇಕು. ಇದಕ್ಕೆ ಈಗಲಾದ್ರೂ ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಈ ಒಂದು ಜನರಿಗೆ ಏನಾದರೂ ಒಂದು ಏನು ಪರಿಹಾರವನ್ನು ಮಾಡಿಕೊಡ್ತಾರಾ ಅಥವಾ ಈ ಒಂದು ಅವೈಜ್ಞಾನಿಕವಾಗಿ ಯಾವ ಕಸವನ್ನು ತಂದು ಇಲ್ಲಿ ಸುರಿಲಾಗ್ತಾ ಇದೆ ಅದನ್ನು ವೈಜ್ಞಾನಿಕವಾಗಿ ಏನಾದರೂ ಮಾಡ್ತಾರಾ ಅಂತ ಹೇಳಿದ್ರೆ ಅದನ್ನು ನಾವು ನಿರೀಕ್ಷಿಸಬೇಕು. ಆ ಒಂದು ಏನು ನಿರೀಕ್ಷೆಯಲ್ಲಿ ಈ ಗ್ರಾಮಸ್ಥರು ಬದುಕ್ತಾ ಇದ್ದಾರೆ.